ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರು ವಿನಂತಿಸಿಕೊಳ್ಳುವುದೇನೆಂದರೆ, ತಮಗೆ ತಿಳಿದಿರೋ ಹಾಗೆ ನರೇಂದ್ರ ಮೋದಿಜಿಯವರ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರೂ ವಿಷಯ ಗೊತ್ತಿದೆ. ದೇಶ ಕಂಡ ಒಬ್ಬ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ಯಾರಂದರೆ ಅದಕ್ಕೆ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ಎದೆ ತಟ್ಟಿ ನಾವು ಹೇಳ್ಬೋದು. ಯಾಕಂದರೆ ಅಂಥ ಒಂದು ಮಹಾನ್ ಕೆಲಸವನ್ನು ಮಾಡಿದ್ದಾರೆ. ತಾವು 2014ರಿಂದ ಇಲ್ಲಿವರೆಗೆ ಆದಂತಹ ಗಣನೀಯ ಸಾಧನೆಯನ್ನು ತಿಳಿಸ್ಬೋದು. 370 ಕಲಮನ್ನು ರದ್ದು ಮಾಡೋದಾಗಿರ್ಬೋದು, ತ್ರಿವಳಿ ತಲಾಕ್ ಆಗಿರ್ಬೋದು, ಇನ್ನೂ ಅನೇಕ ಇಂಪಾರ್ಟೆಂಟ್ ಆದಂಥವನ್ನು ಯಾರು ಮಾಡದಂಥ ಕೆಲಸವನ್ನು ನಮ್ಮ ಮೋದಿಜಿಯವರು ಮಾಡಿದ್ದಾರೆ. ಅದು ಅವರು ನಮಗೆ ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದು ಭಾಳ ಒಂದು ಏನಂದರೆ ಹೆಮ್ಮೆ ಅಂತ ಹೇಳಿಕ್ಕೆ ಬರ್ತದೆ, ಅದೃಷ್ಟ ಅಂತ ಹೇಳಿಕ್ಕೆ ಬರ್ತದೆ. ಅಂಥವರ ಒಂದು ಮುಂದಾಳತ್ವದಲ್ಲಿ ದೇಶ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನೂ ಅನೇಕ ಸೌಲಭ್ಯಗಳು ಕೂಡ ಮಾಡಿ ನಮ್ಮ ಮುಂದಾಳತ್ವವಿದೆ. ಅಂಥ ಮಹಾನ್ ವ್ಯಕ್ತಿ ನಾವು ಏನಂದರೆ ಅದರಲ್ಲಿ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಲೋಕಸಭಾ ಜನತೆಗೆ GM ಸಿದ್ದೇಶ್ವರ ಕೂಡ ತುಂಬ ಗಣನೀಯವಾಗಿ ಸೇವೆಯನ್ನು ಮಾಡಿದ್ದಾರೆ. ಪ್ರತಿಯೊಂದರನ್ನು ಕೂಡ ಅವರು ಏನು ಕೇಂದ್ರ ಸರ್ಕಾರದಿಂದ ಬರುವಂಥವನ್ನು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಮತ್ತೊಮ್ಮೆ ಅವರ ಶ್ರೀಮತಿಯಾದಂಥ ಗಾಯತ್ರಿ ಸಿದ್ದೇಶ್ವರಿಗೆ ಅತ್ಯಮೂಲ್ಯವಾದ ತಮ್ಮ ಒಂದು ಮತ ಇವತ್ತು ನಮ್ಮ ದೇಶವನ್ನು ಕಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಯಾವ್ಯಾವ ರೀತಿ ಚೇಂಜಸ್ಗಳು ಆಗ್ತಾಯಿದೆ. ಆದರೆ ನಿಮ್ಮ ಅತ್ಯಮೂಲ್ಯವಾದ ಮತ, ಒಂದು ಮತ ಅನಿಸ್ಬೋದು ಬಂಧುಗಳೇ, ಆ ಒಂದು ಮತದಿಂದ ಇಟ್ಟು ನಮ್ಮ ದೇಶವನ್ನು, ದೇಶ ಸಾಧನೆಯನ್ನು ಜಗತ್ತಿನಲ್ಲಿ ಏನಾದರೂ ಇವತ್ತು ಭಾರತ ತಲೆ ಎತ್ತಿ ತೋರಿಸ್ತಂದರೆ ಅದಕ್ಕೆ ಮೋದಿಜಿಯವರು ಅಂತೇಳಿ ಎದ್ದಿಟ್ಟು ಹೇಳ್ಬೋದು. ಅದಕ್ಕೆಲ್ಲರೂ ಕೂಡ ನಾವು ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲ ನಮ್ಮ ಸಮಾಜ ಬಾಂಧವರಾಗಿರ್ಬೋದು, ಈ ಎಲ್ಲ ಮತ ಬಾಂಧವರು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದ್ರೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಇನ್ನೂ ಒಂದು ಮಾತನ್ನು ವಿಶೇಷವಾಗಿ ಹೇಳ್ತೀನಿ. ಅವತ್ತಿನ ದಿವಸ ಪ್ರತಿಯೊಬ್ಬರು ಬಂದು ಊಟ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದು ಭಾಳ ವಿಶೇಷವಾದಂಥ, ಯಾಕಂದರೆ ಇವತ್ತಿನ ದಿವಸ ನಮಗದೊಂದು ಹಕ್ಕು, ಮತದಾರರ ಒಂದು ಹಕ್ಕು. ಒಬ್ಬ ಪ್ರಧಾನಮಂತ್ರಿನ ಆರಿಸಬೇಕು, ಒಬ್ಬ ಲೋಕಸಭಾ ಸದಸ್ಯನ ಆಯ್ಕೆ ಮಾಡಬೇಕಂದ್ರೆ ಅದು ನಾವು ಅದರ ಮುಖಾಂತರನೇ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಪ್ರತಿ 5 ವರ್ಷಗಳಿಗೊಮ್ಮೆ ಬರುವಂಥ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದು 5 ವರ್ಷಗಳಿಗೆ ಮಾತ್ರ. ಇವತ್ತಿನ ದಿವಸ ನೀವು ಏನೇ ಕೆಲಸಗಳಿದ್ರೂ, ಏನೇ ಇಂಪಾರ್ಟೆಂಟ್ ಇದ್ದರೂ ಕೂಡ ಅವತ್ತು ಸಾರ್ವತ್ರಿಕವರ ರಜೆಯನ್ನು ಸಹ ಘೋಷಿಸಿದ್ದಾರೆ. ಆ ದೃಷ್ಟಿಯಿಂದ ನಾವು ಏನೇ ಇದ್ದರೂ ಕೂಡ ಓಟನ್ನು ಮಾಡುವುದು ಮರಿಬೇಡ ಅಂತ ಹೇಳಿ ಈ ಶಬ್ದದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಗಾಯತ್ರಿ ಸಿದ್ದೇಶ್ವರ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಸುಮಾರು ಲಕ್ಷದಲ್ಲಿ ಆರಿಸ್ತಾ ಇರಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ. ನಾನು ನಿಕಟಪೂರ್ವ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಸರ್ಕಾರ ಇದ್ದಾಗ ಸುಮಾರು 25ರಿಂದ 35 ಕೋಟಿಗೆ ಖರ್ಚನ್ನು ಮಾಡಿ ನಮ್ಮಲ್ಲಿ ಎಲ್ಲ ಒಂದು ಅರಿವಾಗಿರ್ಬೋದು, ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾಲವನ್ನು ಕೊಡೋದ್ರಾಗಲಿ, ನಮ್ಮ ಸರ್ಕಾರದಿಂದ ಬರುವಂಥ ಏನಿದೆ ನಮ್ಮ ನಿಗಮಂತ ಅಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಇಲ್ಲಿಯೂ ಕೂಡ ನಮ್ಮ ಸಮಾಜಕ್ಕೆ ಏನೊಂದು ಸಹಾಯ ಮಾಡ್ತಾ ಬಂದಿದ್ದಾರೆ, ಈಗಲೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳೋಕ್ಕೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅವರು ಪ್ರತಿಯೊಂದು ಸಣ್ಣ ಸಮುದಾಯಗಳಾಗಿರ್ಬೋದು, ಹಿಂದುಳಿದ ಸಮುದಾಯಗಳಾಗಿರ್ಬೋದು, ಅವು ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಮಗೆ ಗೊತ್ತಿರೋ ಹಾಗೆ ಈ ದೇಶದಲ್ಲಿ ಈ ಇತಿಹಾಸ, ಜಗತ್ತಿನಲ್ಲಿ ಇತಿಹಾಸ ಅಂತ ಹೇಳ್ಬೋದು. ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ 13,000 ಕೋಟಿ ರೂಪಾಯಿಯನ್ನು ನಿಗದಿಯನ್ನು ಮಾಡಿದ್ದಾರೆ. ಈ ಒಂದು ಸ್ಕೀಮಲ್ಲಿ ಪ್ರತಿ ರಾಜ್ಯಕ್ಕೆ ಅಂದರೆ 100 ಕೋಟಿ ರೂಪಾಯಿಯನ್ನು ಕೂಡ ಹಂಚುವ ಒಂದು ವ್ಯವಸ್ಥೆನೇ ಇದ್ರ ಮೂಲಕ. ಆ ದೃಷ್ಟಿಯಿಂದ ಇದು ಏನಂದರೆ ಹಿಂದುಳಿದ 18 ಕಾಯಕ ಸಮುದಾಯಗಳಿಗೆ 13,000 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ಇದು ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಅಂತ ಹೇಳಿಕೆ ನಾನು ತೆರೆತಟ್ಟಿ ಹೇಳ್ತೇನೆ. ಅಂಥ ಒಂದು ಕೆಲಸವನ್ನು ಮೋದಿಜಿಯವರು ಮಾಡಿದ್ದಾರೆ. ಅದು ಇನ್ನೊಂದು ವಿಶೇಷವಂತ ನಮ್ಮವರೇ ಆದಂಥ ಇವತ್ತು ಬಾಲರಾಮನ ವಿಗ್ರಹವನ್ನು ಕೂಡ ಮೈಸೂರಿನಲ್ಲಿರುವಂಥ ಅರುಣ್ ಯೋಗಿಯವರು ನಮ್ಮ ಸಮಾಜದವರೇ ಮಾಡಿ ಇವತ್ತು ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಒಂದು ವಿಶೇಷವಾದಂಥ, ಇಡೀ ದೇಶದಲ್ಲಿ ಕೂಡ ನಮ್ಮ ಮೈಸೂರು ಜಿಲ್ಲೆಯಿಂದ, ಅದು ಕರ್ನಾಟಕದಿಂದ ಬಾಲರಾಮನ ವಿಗ್ರಹವನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಎಷ್ಟು ಗೌರವವನ್ನು ಮೋದಿಜಿಯವರು ಕಾಣ್ತಾರೆ ಇದರ ಮೇಲೆ ತಾವು ವ್ಯಕ್ತಪಡಿಸ್ಬೋದು. ಆ ದೃಷ್ಟಿಯಿಂದ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಕೂಡ ಅಷ್ಟೇ ವಿಶೇಷವಾದಂಥ ಎಲ್ಲ ಸಮಾಜಗಳ ಬಗ್ಗೆಯೂ ಸರಿಯಾದ ರೀತಿಯಲ್ಲಿ ನೋಡಬೇಕು. ಅವರ ಒಂದು ವಿಷನರಿ ಇದೆ, ಏನು ಮಾಡಬೇಕು ಅಂತೇಳಿ. ನೀವು ನೋಡಿದ ಹಾಗೆ 2014ರಿಂದ ಇಲ್ಲಿವರೆಗೂ ಇವತ್ತು ದೇಶ ಇಡೀ ಜಗತ್ತಲ್ಲೇ ಭಾರತ ಅಂತಂದರೆ ಇವತ್ತಿನ ದಿವಸ ನಮಗೆ ಕೈ ಮುಗಿದು ಕರೆಸ್ಕೊಳ್ತಾರೆ ಯಾರು. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಮೋದಿಜಿಯವರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಹಾಗೇ ಕೂಡ ಗಾಯತ್ರಿ ಸಿದ್ದೇಶ್ವರಿಗೆ ಊಟ ಹಾಕಿರ್ಬೇಕಾ ನಾವು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಕಾಣಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸಮಾಜದವರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ.